ತಿಮರುಡಿ ಅಂತವರು ಇವರೆಲ್ಲ ಕುಳಿತು ಕರ್ಕೊಂಡು ಬೆಳೆದಿದ್ದಾರೆ ಅಂತ ಒಂದು ಆರೋಪಗಳಿದ್ದ ಸತ್ಯನೂ ಅದ. ಅದೇ ಕಾಲಕ್ಕೆ ಒಡನಾಡಿ ಸಂಸ್ಥೆ ನೀವು ಕೇಳಿರ್ಬೋದು. ಆ ಒಡನಾಡಿ ಸಂಸ್ಥೆಯವರು ಈ ಒಂದು ಏನಪ್ಪ ಅಂತಂದ್ರೆ ಜನ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಈ ಪವಿತ್ರ ಹಾಳು ಮಾಡ್ತಾ ಇದ್ದೀರಿ ಅನ್ನುವಂಥ ಜನ ಒಡನಾಡಿಯ ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಹೌದು ಅಲ್ಲಿ ವಿದೇಶಿ ಫಂಡ್ ಬರ್ತಾ ಇದೆ ಸ್ವತಃ ಅವರು ಒಪ್ಕೊಂಡಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಗೋಚರ ಮಾಡುವಂಥದ್ದು ಗೊಂದಲ ಮಾಡುವಂಥದ್ದು ಏನು ಎದ್ದು ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಯಾವ ಸತ್ಯ ಗೊತ್ತಿಲ್ಲ, ಬಟ್ SIT ದಿಶೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಒಂದು ಹಾದಿಯನ್ನೇನೋ ಮಾಡಿಕೊಟ್ಟಿದ್ದಾರೆ ಸ್ನೇಹಮಯ ಕೃಷ್ಣ. ಆದರೆ ಸ್ನೇಹಮಯ ಕೃಷ್ಣರ ಈ ವಿಚಾರ ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಈಗ ತನಿಖೆಯಿಂದ ಸ್ಪಷ್ಟ ಆಗಬೇಕಾಗ್ಯದ. ಇಲ್ಲ ಈ ರೀತಿ ಹೇಳಿಕೊಡೋದಕ್ಕೆ ಇವರು ಸಾಕ್ಷಿಗಳು ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಸಾಕ್ಷಿಗಳ ಪರಿಶೀಲನೆ ಮಾಡಿ ಇದರಲ್ಲಿ ಯಾರ್ಯಾರು ಹಸ್ತದ ನಿಜವಾಗಿಯೂ ಸೌಜನ್ಯನ ಕೇಸಲ್ಲಿ ವಿಠ್ಠಲ್ ರಾವ್ ಅಂತ ಕರಿತೀರಿ ಅಥವಾ ವಿಠ್ಠಲ್ ಗೌಡ ಅಂತ ಕರಿತೀರಿ. ಆ ವಿಠ್ಠಲ್ ಗೌಡ ಜೊತೆಗೆ ಅದೇ ಸಂದರ್ಭದಲ್ಲಿ ಸಂತೋಷ್ ರಾವ್ರ ಅಲ್ಲಿರ್ತಾ ಇದ್ದರು, ಅವ್ರಿಗೆ ಸಂಪರ್ಕ ಇತ್ತು ಅನ್ನುವಂಗೆ ಇವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸ್ನೇಹಮಯ ಕೃಷ್ಣ ಅವರು. ಅಂದರೆ ಇದೆಲ್ಲೂ ಏನೋ ಜೋಡಿಸ್ತಾ ಇದ್ದಾರೆ ಇವರು ಅಂತಾರೆ. ಇವೆಲ್ಲನೂ ನೋಡಿದಾಗ ಸೌಜನ್ಯ ಕೇಸ್ ನಡೆಯೋದು ಇರ್ಬೋದು, ಆದರೆ ಇನ್ನುಳಿದ ಕಡೆ ಪ್ರಶ್ನೆಯಾಗಿ ಉಳಿತದೆ. ಈ ನೂರಾರು ಶವಗಳ ಕೂತಿದ್ರ ಬಗ್ಗೆ ಈಗ ನಾವು ವಿಚಾರ ಮಾಡುವಂಥ ವಿಷಯ ಇದ್ರ ಹಿಂದೆ ಯಾರಿದ್ದಾರೆ, ವೇದವಲ್ಲಿ ಹಿಂದೆ ಯಾರಿದ್ದಾರೆ, ಪದ್ಮಲತಾ ಅಳ ಕೇಸಿನ ಹಿಂದೆ ಯಾರಿದ್ದಾರೆ, ಇವು ಸಹಿತ ಹುಡುಕಬೇಕಾಗಿದೆ. ಇವತ್ತು ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ SIT ಅವರು. ಪೂರ್ಣ ಪ್ರಮಾಣದ ತನಿಖೆ ಆಗಬೇಕಾದ್ರೆ ಸರ್ಕಾರದ್ದು ಒಂದು ನಿರ್ದೇಶನ ಇದ್ದಂಗೆ ಅದ. ಯಾಕಪ್ಪ ಅಂದ್ರೆ ಇಲ್ಲಾಂದ್ರೆ ಇಷ್ಟು ಸ್ಪಷ್ಟವಾಗಿ ಪ್ರತಿ ಒಂದು ವ್ಯಕ್ತಿ ಇವತ್ತು ನೋಡ್ರಿ ಸೌಜನ್ಯ ಕೇಸಿನ ವಿಷಯದಲ್ಲೇ ಆ ಒಂದು ಉದಯ್ ಜೈನ್ ಆಗಿರ್ಬೋದು, ಮತ್ತೊಬ್ಬ ಇನ್ನೊಬ್ಬ ಜೈನ್ ಆಗಿರ್ಬೋದು, ಏನು ಗ್ಯಾಂಗ್ ಅದ